ಆರ್ನಾಗೆ ನಿನ್ನೆ 4th ಡೇಗೆ 4 ಫ್ರೆಂಡ್ ಆಗಿದ್ದಾರೆ ಇವತ್ತು. ಇವತ್ತು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಿದ್ದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ಟೈಮ್ ಬಂದು 7:25 ಆಗ್ತಾ ಬರ್ತಾ ಇದೆ. 8 ಗಂಟೆಗೆ ಆರ್ನದು ಬಸ್ ಬರುತ್ತೆ. ಅಷ್ಟರೊಳಗಡೆ ಅವಳಿಗೆ ಟಿಫಿನ್ ಬಾಕ್ಸ್ ರೆಡಿ ಮಾಡಬೇಕು. ನಾನೇನು ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ, ಬನ್ನಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಸಿಂಪಲ್ ಆಗಿ ಚಪಾತಿ ಜೊತೆ ತಿನ್ಲಿಕ್ಕೆ ಒಂದು ಗ್ರೇವಿನ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಕಡಾಯಿಯನ್ನ ಬಿಸಿ ಮಾಡ್ಕೊಂಡು ಇಲ್ಲಿ ನಾನು ಮಾಡ್ತಾ ಇರುವಂತದ್ದು ಗೋಡಂಬಿಯ ಸಾಂಬಾರ್. ಸೊ ಗೋಡಂಬಿ ಸಾಂಬಾರ್, ಕಾಜು ಕರಿ ಏನ್ ಬೇಕಾದ್ರೂ ಹೇಳ್ಬಹುದು. ಇವಾಗ ನಾನು ಗೋಡಂಬಿಯನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಖಾಲಿ ಕಡಾಯಿಯಲ್ಲಿ ಎಣ್ಣೆಯನ್ನ ಬಳಸದೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ಲೇವರ್ ಚೆನ್ನಾಗಿರತ್ತೆ ಅಂತ ಹೇಳಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದಾದ್ಮೇಲೆ ಅದನ್ನ ಎತ್ತಿಟ್ಕೊಳ್ತೀನಿ. ಚಪಾತಿ ಜೊತೆ ತಿನ್ಲಿಕ್ಕಂತೂ ಈ ಗ್ರೇವಿ ಅದ್ಭುತವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಇವಾಗ ಅದೇ ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ನಾನು ಹಿಂಗನ್ನ ಹಾಕ್ತಾ ಇದ್ದೀನಿ. ಜೊತೆಗೆ ಜೀರಿಗೆ ಮತ್ತೆ ಈರುಳ್ಳಿ ಈ ಮೂರನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವತ್ತು ಆರ್ನಕ್ಕೆ ನಾನು ಇದನ್ನ ಮಾಡ್ತಾ ಇದ್ದೀನಿ. ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ವಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದಾಗೆ ಇಲ್ಲಿ ನಾನು ಒಂದು ಟೊಮೆಟೊ ಹಣ್ಣನ್ನ ಪ್ಯೂರಿ ಮಾಡ್ಕೊಂಡಿದ್ದೆ. ಇವಾಗ ಅದನ್ನು ಕೂಡ ಹಾಕಿ ಹಸಿ ವಾಸನೆ ಹೋಗೋ ತನಕ ಇದ್ರ ಜೊತೆ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಕಾಯಿ ತುರಿ ಏನು ಬಳಸ್ತಾ ಇಲ್ಲ. ತುಂಬಾನೇ ಸಿಂಪಲ್ ಆಗಿ ಕೇವಲ 5-10 ನಿಮಿಷದಲ್ಲಿ ಮಾಡುವಂತಹ ಈ ರೆಸಿಪಿ ಇದು. ಎಸ್ಪೆಷಲಿ ಮಕ್ಕಳಿಗೋಸ್ಕರನೇ ಮಾಡಬಹುದು. ಸೊ ಪನ್ನೀರ್ ಗ್ರೇವಿ ಕೂಡ ಹೀಗೆ ಮಾಡಬಹುದು, ಈಸಿಯಾಗಿ ಬರುತ್ತೆ. ಇವಾಗ ನಾನು ಹಳದಿ ಪೌಡರ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಮ್ಮೆ ಫ್ರೈ ಮಾಡ್ಕೊಳ್ತೀನಿ. ನಂತರ ಇವಾಗ ನಾನು ಸ್ಪೈಸಸ್ಗೆ ಇಲ್ಲಿ ಅಚ್ಚ ಖಾರದ ಪೌಡರ್ ಮತ್ತೆ ಧನಿಯಾ ಪೌಡರ್ ಇದೆರಡನ್ನೇ ಬಳಸ್ತಾ ಇದ್ದೇನೆ. ಚೆನ್ನಾಗಿ ಒಮ್ಮೆ ಫ್ರೈ ಮಾಡಿಕೊಂಡು ಇವಾಗ ನಾನು ಹುರಿದಿಟ್ಕೊಂಡಿದ್ನಲ್ಲ ಗೋಡಂಬಿ, ಅದನ್ನ ನಾನು ಮೊದ್ಲಿಗೆ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ನೀರನ್ನ ಮೊದ್ಲಿಗೆ ಸೇರಿಸ್ಬಿಟ್ರೆ ಅದು ಕಡಿ ಕಡಿಯಾಗಿ ಬರುತ್ತೆ. ಹಾಗಾಗಿ ಮೊದ್ಲಿಗೆ ಪೌಡರ್ ಮಾಡ್ಕೊಂಡು ನಂತರ ನೀರನ್ನ ಸೇರಿಸಿ ಮತ್ತೆ ರುಬ್ಬಿ ಇವಾಗ ಹಾಲಿನ ರೀತಿಯಾಗಿ ತುಂಬಾನೇ ಫೈನ್ ಆಗಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೆ ಅದನ್ನ ಇದಕ್ಕೆ ಸೇರಿಸ್ಬಿಡ್ತೀನಿ. ಸೊ ಇವಾಗ ಅದು ಕಾಜು ಹಾಕಿದ ಮೇಲೆ ದಪ್ಪ ಆಗ್ತಾ ಬರುತ್ತೆ. ಇವಾಗ ನಾವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರನ್ನ ಹಾಕ್ಬೇಕು. ನಾನು ಸ್ವಲ್ಪ ಫ್ರೈ ಆದ ತಕ್ಷಣ ಮತ್ತೆ ಅದಕ್ಕೆ ನೀರನ್ನ ಸೇರಿಸಿದ್ದೆ. ತುಂಬಾ ಚೆನ್ನಾಗಿ ಬರುತ್ತೆ, ನೀವು ಟ್ರೈ ಮಾಡ್ಲೇಬೇಕು. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಎಸ್ಪೆಷಲಿ ಅವಾಗ್ಲೇ ಹೇಳ್ದಾಗೆ ಮಕ್ಕಳಿಗೋಸ್ಕರ ಮಾಡಿ. ಇನ್ನು ಇದಕ್ಕೆ ಪನ್ನೀರನ್ನ ಫ್ರೈ ಮಾಡಿ ಹಾಕಿದ್ರಂತೂ ಸಖತ್ತಾಗಿ ಬರುತ್ತೆ. ಬಟ್ ನಾನು ಇವಾಗ ಪನ್ನೀರನ್ನ ಆಡ್ ಮಾಡ್ತಾ ಇಲ್ಲ, ಯಾಕಂದ್ರೆ ಪನ್ನೀರ್ ಮಾಡಿದ್ದು ಮನೆಯಲ್ಲಿ ಇಲ್ಲ. ಸೊ ಚಪಾತಿ ಜೊತೆ ಇದನ್ನ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಆಗ್ಲೇ ಟೈಮ್ ಆಗ್ತಾ ಬಂತು. ಕೇವಲ 5-10 ನಿಮಿಷದಲ್ಲೇ ಇದನ್ನ ಮಾಡಿದ್ದೀನಿ. ಆರ್ ಯು ರೆಡಿ? ಡನ್. ಪಿಂಕ್, ಎಸ್. ಇವತ್ತು ಆರ್ನಾಗೆ 5th ಡೇ ಸ್ಕೂಲ್. ಆರ್ನಾಗೆ ನಿನ್ನೆ 4th ಡೇಗೆ 4 ಫ್ರೆಂಡ್ ಆಗಿದ್ದಾರೆ. ಇವತ್ತು 5th ಡೇಗೆ 5th ಫ್ರೆಂಡ್. ನಿನ್ನೆ 4th ಫ್ರೆಂಡ್ ಹೆಸರೆಂತ ಆರ್ನ? ಕಾರ ಅಂತೆ. ಕಾರ ಶರ್ಮಾ ಅಂತೆ 4th ಫ್ರೆಂಡ್ ಹೆಸರು. ಫಸ್ಟ್ ಫ್ರೆಂಡ್ ಹೆಸರು? ಸೆಕೆಂಡ್ ಜಾನ್ವಿ. ಥರ್ಡ್ ಫ್ರೆಂಡ್ ಮತ್ತೆ 4th ಆಯ್ತಲ್ಲ ನಿಂಗೆ ಟೋಟಲ್? ಗೊತ್ತಿಲ್ಲಂತೆ. ಫ್ರೆಂಡ್ ಮಾಡ್ಕೊಂಡಿದ್ದಾಳಂತೆ, ಹೆಸರು ಕೇಳು ಗೊತ್ತಿಲ್ಲ ಅಂತೆ. ಇವತ್ತು ಕೇಳ್ತೀಯಾ? ಮುಖ ಗೊತ್ತಿತ್ತಾ? ಸರಿ, ಟೈಮ್ ಆಯ್ತು, ಹೋಗುವ. ಚಲೋ, ಬಾಯ್. ಇವಾಗ ಬ್ರಿಡ್ಜ್ ಕೋರ್ಸ್ ಆಗಿರೋದ್ರಿಂದ ಬೆಳಿಗ್ಗೆ 8 ಗಂಟೆಗೆ ಹೋದ್ರೆ ಸಾಕು. ಆದ್ರೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅಂದ್ರೆ ಏಪ್ರಿಲ್ 1 ಇಂದ ಅವಳು ಬೆಳಿಗ್ಗೆ 7 ಗಂಟೆಗೆ ಬಸ್ ಬರುತ್ತೆ.
ಇವತ್ತು ಅಡುಗೆ ಮನೆಯಲ್ಲಿ ತುಂಬಾನೇ ಕೆಲಸ ಇತ್ತು, ಸ್ವಲ್ಪ ಆರ್ಗನೈಸ್ ಮಾಡ್ಲಿಕ್ಕಿತ್ತು. ಜೊತೆಗೆ ನಾನು ಇವಾಗ ಮಧ್ಯಾಹ್ನಕ್ಕೋಸ್ಕರ ಒಂದು ಪಲ್ಯನ ಮಾಡ್ತಾ ಇದ್ದೀನಿ. ಇದಂತೂ ಅದ್ಭುತವಾದ ರೆಸಿಪಿ. ಇವತ್ತಿನ ವಿಡಿಯೋದಲ್ಲಿ 2 ಅದ್ಭುತವಾದ ರೆಸಿಪಿಯನ್ನ ನೀವು ಟ್ರೈ ಮಾಡಲೇಬೇಕು. ಒಂದು ಇವಾಗಲೇ ಶೇರ್ ಮಾಡಿದ್ದೀನಿ, ಇನ್ನೊಂದು ಬಂದು ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದು ನುಗ್ಗೆಕಾಯಿ ಫ್ರೈ. ಇದನ್ನ ನೀವು ಒಮ್ಮೆ ನುಗ್ಗೆಕಾಯಿ ಇದ್ರೆ ಈ ರೀತಿ ಮಾಡಿ ಪದೇ ಪದೇ ಇದೇ ರೀತಿ ಮಾಡಿ ತಿಂತೀರಾ. ಸೊ ಇವಾಗ ನಾನು ಕಡಾಯಿಗೆ ಒಣ ಮೆಣಸನ್ನ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ. 4ರಿಂದ 5 ಬೇಡಿಗೆ ಮೆಣಸನ್ನ ತೆಗೆದುಕೊಂಡಿದ್ದೀನಿ. ಜೊತೆಗೆ ನಾನಿಲ್ಲಿ ಹುರಿ ಕಡಲೆ ಮತ್ತೆ ಕಡಲೆ ಬೀಜ ಹಾಗೂ ಜೀರಿಗೆ ಇದಿಷ್ಟನ್ನ ಹಾಕಿ ಫ್ರೈ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಪೌಡರ್ ಮಾಡಿ ಇಟ್ಕೋಬೇಕು. ಸೊ ಕಡಾಯಿ ಬಿಸಿ ಮಾಡಿಕೊಂಡು ಇವಾಗ ಮೇಯ್ನ್ ಆಗಿ ನಾನು ಮಾಡ್ತಾ ಇರೋದು ನುಗ್ಗೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಆಯಿಲನ್ನು ಹಾಕ್ತಾ ಇದ್ದೀನಿ. ನುಗ್ಗೆಕಾಯಿನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ವಾಶ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇದನ್ನು ಇವಾಗ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ನಾನಿಲ್ಲಿ ಹಳದಿ ಪೌಡರ್ ಕೂಡ ಸ್ವಲ್ಪ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಬಾಯ್ಲ್ ಮಾಡಲಿಕ್ಕೆ ಇಟ್ಬಿಡ್ತೀನಿ. ಈ ನುಗ್ಗೆಕಾಯಿ ಹೇಗಂತ ಹೇಳಿದ್ರೆ ಸರಿಯಾಗಿ ಬೆಂದ್ರು ಕೂಡ ಚೆನ್ನಾಗಿರೋದಿಲ್ಲ. ಇವಾಗ ನೀವು ಕುಕ್ಕರ್ ಅಲ್ಲಿ ಹಾಕಿದ್ರೆ ಅದು ಹುಸಿ ಹುಸಿ ಆಗ್ಬಿಡತ್ತೆ. ಹಾಗೆ ಡ್ರೈ ಆಗಿ ಫ್ರೈ ಮಾಡಿದ್ರೆ ಅದು ಚೆನ್ನಾಗಿ ಫ್ರೈ ಆಗೋದಿಲ್ಲ. ಇಂಥ ಮೊಮೆಂಟ್ ಅಲ್ಲಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕಾದ್ರೆ ಒಂದು 5 ನಿಮಿಷ ನಾನು ಸಣ್ಣ ಉರಿಯಲ್ಲಿ ಮುಚ್ಚಿಟ್ಟು ಬೇಯಿಸ್ಕೊಂಡಿದ್ದೆ. ಅವಾಗ ಚೆನ್ನಾಗಿ ಅದು ಫ್ರೈ ಆಗಿತ್ತು. ಇವಾಗ ಮತ್ತೆ ಅದೇ ಕಡಾಯಿಗೆ ಸಾಸಿವೆ, ಬೆಳ್ಳುಳ್ಳಿ, ಜೀರಿಗೆಯನ್ನ ಹಾಕಿ ಒಮ್ಮೆ ಫ್ರೈ ಮಾಡ್ಕೊಂಡು ಮತ್ತೆ ನಾನು ಈರುಳ್ಳಿಯನ್ನ ಸೇರಿಸ್ತಾ ಇದ್ದೇನೆ. ನುಗ್ಗೆಕಾಯಿಯನ್ನ ಹಲವಾರು ತರಕಾರಿಗಳಿಗೆ ಹಾಕಿ ನಾವು ಮಾಡ್ತೀವಿ, ಅದು ಕೂಡ ಚೆನ್ನಾಗಿರತ್ತೆ. ನುಗ್ಗೆಕಾಯಿ ಹೇಗೆ ಮಾಡಿದ್ರು ಕೂಡ ಚೆನ್ನಾಗಿರತ್ತೆ. ಖಾಲಿ ನುಗ್ಗೆಕಾಯಿಯಲ್ಲಿ ನೀವೇನಾದ್ರೂ ರೆಸಿಪಿ ಟ್ರೈ ಮಾಡೋದಾದ್ರೆ ಇದನ್ನ ಖಂಡಿತ ಟ್ರೈ ಮಾಡ್ಲೇಬೇಕು. ಅಷ್ಟು ಅದ್ಭುತವಾಗಿ ಬಂದಿದೆ. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ, ದೊಡ್ಡವರಿಗಂತೂ ತುಂಬಾನೇ ಇಷ್ಟ ಆಗ್ಬಿಡತ್ತೆ. ಇದು ಕೂಡ ಅಷ್ಟೇ ಚಪಾತಿ ಜೊತೆ ತಿನ್ಲಿಕ್ಕೆ, ರೈಸ್ ಜೊತೆ ತಿನ್ಲಿಕ್ಕೂ ಕೂಡ ತುಂಬಾನೇ ಚೆನ್ನಾಗಿರತ್ತೆ. ಇವಾಗ ನಾನು ಫ್ರೈ ಮಾಡ್ಕೊಂಡಿರುವಂತಹ ಆ ನುಗ್ಗೆಕಾಯಿ ಇದೆ ಅಲ್ಲ, ಅದನ್ನು ಕೂಡ ಇದಕ್ಕೆ ಸೇರಿಸ್ಬಿಡ್ತೀನಿ. ಇನ್ನು ಆಗ್ಲೇ ನಾನು ಮಸಾಲವನ್ನ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಆ ಪೌಡರ್ ಅನ್ನ ಇವಾಗ ಸೇರಿಸ್ಕೊಳ್ತೀನಿ. ಒಂದು ಅದ್ಭುತವಾದ ರುಚಿ ಕೊಡುತ್ತೆ ಈ ಪೌಡರ್. ಸೊ ಇವಾಗ ಒಮ್ಮೆ ಡ್ರೈ ಆಗಿ ಈ ರೀತಿ ಫ್ರೈ ಮಾಡ್ಕೊಂಡು ನಂತರ ಕನ್ಸಿಸ್ಟೆನ್ಸಿ ಪ್ರಕಾರ ನೀರನ್ನು ಸೇರಿಸ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಕುದಿಸ್ಕೊಂಡು ಕೊನೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನ ಒಂದು 5ರಿಂದ 10 ನಿಮಿಷ ಮುಚ್ಚಿಟ್ಟು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಮನೆಯಲ್ಲೇ ಟ್ರೈ ಮಾಡದಿದ್ರೆ ಖಂಡಿತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಇನ್ನು ಈ ಬೇಸಿಗೆ ಕಾಲದಲ್ಲಿ ಈ ರೀತಿ ಗ್ರೇವಿ ಮಾಡಿಕೊಂಡು ಮೊಸರು ಇದ್ರೆ ಮೊಸರು ಜೊತೆ ತಿನ್ಲಿಕ್ಕೂ ಕೂಡ ಚೆನ್ನಾಗಿರುತ್ತೆ, ಅಥವಾ ಹಾಗೆ ಕೂಡ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಇದಾಗಿತ್ತು ಇವತ್ತಿನ ಮಧ್ಯಾಹ್ನದ ಲಂಚ್ ರೆಸಿಪಿ. ಬನ್ನಿ, ಇವಾಗ ನನಗೆ ತುಂಬಾ ಕೆಲಸ ಇತ್ತು, ಹೊರಗಡೆ ಕೂಡ ಹೋಗ್ಲಿಕ್ಕಿತ್ತು. ಆಗ್ಲೇ ಬಿಸಿಲು ಕೂಡ ಆಗ್ತಾ ಬಂತು. ಇನ್ನು ಬಾಲ್ಕನಿ ಎಲ್ಲ ಸ್ವಲ್ಪ ವಾಶ್ ಮಾಡ್ಲಿಕ್ಕೂ ಕೂಡ ಇತ್ತು. ಹೌದು, ಇವತ್ತು ನಾನು ಬಾಲ್ಕನಿ ಎಲ್ಲ ಸ್ವಲ್ಪ ವಾಶ್ ಮಾಡ್ತಾ ಇದ್ದೆ. ಮಂತ್ಲಿ ಒಮ್ಮೆ ಈ ಪ್ರೊಸೆಸ್ ನಡೀತಾನೆ ಇರುತ್ತೆ ನಮ್ಮ ಮನೆಯಲ್ಲಿ. ಯಾಕಂತ ಹೇಳಿದ್ರೆ ನಾವು ಜಾಸ್ತಿಯಾಗಿ ರಾಗಿ ಹಿಟ್ಟು, ಗೋಧಿ ಹಿಟ್ಟೆಲ್ಲ ಮಾಡಿಸ್ಕೊಂಡು ಬಂದು ಮಂತ್ಲಿಗೊಮ್ಮೆ ನಾನು ಈ ರೀತಿ ಕ್ಲೀನ್ ಎಲ್ಲ ಮಾಡ್ಕೊಂಡು ನಂತರ ರಾಗಿ ಹಿಟ್ಟಿನ ಬಾಕ್ಸ್ ಇರುತ್ತೆ, ಗೋಧಿ ಹಿಟ್ಟಿನ ಬಾಕ್ಸ್ ಇರುತ್ತೆ, ಕೆಲವೊಂದು ಗ್ರೋಸರಿಗಳ ಬಾಕ್ಸ್ ಕೂಡ ಖಾಲಿ ಆಗಿತ್ತು. ಅದನ್ನೆಲ್ಲ ಇವತ್ತು ವಾಶ್ ಮಾಡಿ ಬಿಸಿಲಲ್ಲಿ ಒಣಗ ಹಾಕ್ತೇನೆ. ಇಲ್ಲಿ ಮಧ್ಯಾಹ್ನ ಬಿಸಿಲು ಬರುತ್ತೆ, ಅಲ್ಲಿ ತನಕ ಹೀಗೆ ತಂಪಲಾಗಿರುತ್ತೆ. ಸೊ ಇವಾಗ ವಾಶ್ ಮಾಡಿಟ್ರೆ ಮಧ್ಯಾಹ್ನದೊಳಗೆ ಗರಂ ಆಗ್ಬಿಡತ್ತೆ. ಸೊ ಅಷ್ಟರೊಳಗಡೆ ನಾನು ಹೊರಗಡೆ ಹೋಗಿ ರಾಗಿ ಹಿಟ್ಟು, ಗೋಧಿ ಹಿಟ್ಟು ಎಲ್ಲ ಮಾಡಿಸ್ಕೊಂಡ್ ಬರ್ಬೇಕು. ಇವತ್ತು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಿದ್ದೆ. ಸ್ವಲ್ಪ ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟೆ. ಇವಾಗ ಗ್ರೋಸರಿ ಎಲ್ಲ ಸ್ವಲ್ಪ ಖಾಲಿ ಆಗಿತ್ತು, ಅಂದ್ರೆ ರಾಗಿ ಪೌಡರ್, ಗೋಧಿ ಪೌಡರ್ ಎಲ್ಲ ಅದನ್ನ ಹೆಟ್ಟಿ ಗಿರಣಿ ಶಾಪ್ಗೆ ಹೋಗಿ ಮಾಡಿಸ್ಕೊಂಡ್ ಬರ್ಬೇಕು. ಸೊ ಇವಾಗ ನಾನು ಅದ್ವಿನ್ ಹೊರಟ್ವಿ. ತುಂಬಾನೇ ಡಸ್ಟ್ ಇದೆಯಲ್ಲ ಹೊರಗಡೆ, ಎಲ್ಲ ಕ್ಲೀನ್ ಮಾಡಿ ಇವಾಗ ಇದನ್ನೆಲ್ಲ ವಾಶ್ ಮಾಡಿಟ್ಟೆ. ಇವಾಗ ಬಿಸಿಲು ಬರುತ್ತೆ ಈ ಕಡೆ. ಸೊ ಮಧ್ಯಾಹ್ನ 11 ಗಂಟೆ ಆಗ್ತಾ ಇದೆ. ಆರ್ನ ಬರೋದ್ರೊಳಗೆ ಹೊರಗಡೆ ಹೋಗಿ ಬರ್ತೀವಿ. ಇವಾಗ ಪೆಟ್ರೋಲ್ ಬೆಲೆಗಳೆಲ್ಲ ಜಾಸ್ತಿ ಆಗ್ತಾ ಇದೆ ಅಲ್ವಾ. ಸೊ ಪೆಟ್ರೋಲ್ ಅನ್ನ ಹಾಕೊಂಡು ಇವಾಗ ನಾವು ಸ್ವಲ್ಪ ಜರ್ನಿ ಮಾಡ್ತಾ ಇದ್ವಿ. ಹೊರಗಡೆ ಬಿಸಿಲಿಂದ ಬರೋದ್ರೊಳಗೆ ಸಾಕಾಗೋಯ್ತು. ಹಾಗೆ ಆರ್ನ ಪಿಕಪ್ ಕೂಡ ಮಾಡ್ಕೊಂಡು ಬಂದ್ವಿ.
ಹೇಗಿತ್ತು ಸ್ಕೂಲು? ಸೊ ಇವಾಗ ನಾನೊಂದು ಫ್ಲವರ್ ತೆಗೆದುಕೊಂಡು ಬಂದೆ. ಇದು ಡೈಲಿ ಹೂಗಾಗುವಂಥದ್ದು. ಚೆನ್ನಾಗಿತ್ತು ಅರ್ನಾ? ಹಾಗೆ ಇದು ಹೂವಿಗೆ ಫರ್ಟಿಲೈಸರ್ ತೆಗೆದುಕೊಂಡು ಬಂದೆ. ಇದು ಜಾಸ್ತಿ ಫ್ಲವರ್ ಆಗತ್ತಂತೆ ಇದನ್ನು ಹಾಕಿದರೆ, ನೋಡುವ. ಸೊ ಅರ್ನಾ, ಇವತ್ತು ಸ್ಕೂಲ್ ಹೆಂಗಾಯ್ತಾ? ಚೆನ್ನಾಗೈತಾ? ಇವತ್ತೆಷ್ಟು ಜನ ಫ್ರೆಂಡ್ ಮಾಡ್ಕೊಂಡೆ? ಫಿಫ್ತ್ ಫ್ರೆಂಡಿನ ಹೆಸರು ಎಂತ? ನಿನ್ನೆ ಕಾರ ಅಂತೆ ಫ್ರೆಂಡ್ ಹೆಸರು, ಇವತ್ತು ರುಚಿ. ವಾವ್, ಸೂಪರ್ ಅರ್ನಾ, ನಿನಗೆ ಒಳ್ಳೊಳ್ಳೆ ಫ್ರೆಂಡ್ ಸಿಕ್ತ್ರಲ್ಲ. ಓಕೆ, ನಾಳೆ ಯಾರಂತ ಗೊತ್ತಿಲ್ಲ. ನಾಳೆ ಉಪ್ಪೇನು? ಇನ್ನ ಬಿಸಿಲಲ್ಲಿ ಮನೆಗೆ ಬಂದು ತುಂಬಾನೇ ಸುಸ್ತಾಗಿರುತ್ತೆ. ಸೊ ಹಾಗಾಗಿ ಜ್ಯೂಸನ್ನು ರೆಡಿ ಮಾಡಿ ಇಟ್ಟಿರ್ತೇನೆ. ಅದ್ರ ಜೊತೆ ಊಟ ಕೂಡ ಮಾಡಿಕೊಂಡು ಆರ್ನ ಈಗಾಗಲೇ ಸ್ಕೂಲಲ್ಲಿ ಏನೆಲ್ಲ ಹೇಳ್ಕೊಟ್ಟಿದ್ದಾರೆ ಅದನ್ನ ನನ್ನ ಜೊತೆ ಹೇಳ್ತಾ ಇದ್ಲು. ಜೊತೆಗೆ ಲ್ಯಾಪ್ಟಾಪ್ ಅಲ್ಲಿ ಟೈಪ್ ಕೂಡ ಮಾಡ್ತಾ ಇದ್ಲು. ಇದೊಂದು ಅಭ್ಯಾಸ ಮಾಡ್ಕೊಟ್ಟಿರೋದು. ಯಾಕಂತ ಹೇಳಿದ್ರೆ ಮಕ್ಳಿಗೆ ಹೆಂಗ್ ಗೊತ್ತಾ, ಸ್ಕೂಲಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಸರಿಯಾಗಿ ಹೇಳೋದಿಲ್ಲ, ಅಥವಾ ಹೇಳಿದ್ರು ಕೂಡ ಅದನ್ನ ನೆನ್ಪಿಟ್ಕೊಳ್ಳಲ್ಲ. ಈ ರೀತಿ ಹೊಸದೆಲ್ಲ ಟ್ರೈ ಮಾಡ್ತಾ ಇರ್ತೇನೆ. ಅದ್ರಲ್ಲಿ ಟೈಪ್ ಮಾಡು, ನಿಂಗೆ ಏನ್ ಹೇಳ್ಕೊಟ್ಟಿದ್ದಾರೆ ಹಾಗೆಲ್ಲ ಟೈಪ್ ಮಾಡು ಅಂತ ಹೇಳಿದ್ರೆ ಅವರಿಗೆ ಹೊಸ ವಿಷಯಗಳನ್ನ ಕಲಿಯೋದ್ರ ಮೂಲಕ ಇಂಟ್ರೆಸ್ಟ್ ಕೂಡ ಬರುತ್ತೆ. ಸೊ ಕೆಲವೊಂದು ಪ್ರಯೋಗಗಳನ್ನ ಮಾಡ್ತಾ ಇದ್ರೇನೆ ಮಕ್ಕಳು ಕೂಡ ನಮ್ಗೆ ಅರ್ಥ ಆಗೋದು. ದಿನಗಳು ಹೇಗೆ ಕಳೆಯುತ್ತೋ ಅದೇ ರೀತಿಯಾಗಿ ನಮಗೆ ಹೊಸ ವಿಷಯಗಳನ್ನ ಕಲಿಯೋದು ತುಂಬಾನೇ ಇರುತ್ತೆ. ನಾವು ದಿನಾಲು ಏನಾದ್ರೂ ಒಂದು ಪ್ಲಾನ್ ಮಾಡ್ತಾನೆ ಇರ್ತೀವಿ ಅಮ್ಮಂದಿರು. ಸೊ ಮನೆಯಲ್ಲಿ ಯಾವ ರೀತಿ ಪ್ಲಾನ್ ಮಾಡಿದ್ರು ಕೂಡ ಅದು ಮಕ್ಕಳಿಗೆ ಬೇಗ ಬೋರಿಂಗ್ ಆಗ್ಬಿಡತ್ತೆ. ಹಾಗಾಗಿ ಹೊಸದನ್ನು ಕಂಡು ಹಿಡಿತಾನೆ ಇರ್ಬೇಕಾಗುತ್ತೆ. ಸೊ ಮುಂದೆ ಬರುವ ವ್ಲಾಗ್ಗಳಲ್ಲಿ ಮಕ್ಕಳಿಗೋಸ್ಕರ ಹಲವಾರು ವಿಷಯಗಳನ್ನ ನಾನು ಟ್ರೈ ಮಾಡಿರೋದು, ಅದರಲ್ಲಿ ವರ್ಕೌಟ್ ಆಗಿರೋದು ಎಲ್ಲವನ್ನ ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಮಿಸ್ ಮಾಡದೆ ನನ್ನ ಈ ಚಾನಲ್ ಅನ್ನು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣವಾ.